ರಾಜ್ಯದ ನೆಲ ಜಲದ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಕಾಳಜಿ ಇಲ್ಲ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಈ ಕುರಿತು ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಕೇರಳ ಸರ್ಕಾರ ನಿರ್ವಹಿಸುತ್ತಿದೆಯೇ ಎಂಬ ಅನುಮಾನ ಕಾಡುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಸ ವಿಲೇವಾರಿಗೆ ಗುರುತಿಸಲಾಗಿದ್ದ ಸರ್ಕಾರಿ ಜಾಗವನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿರುವುದನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಈ ವಿಷಯದ ಕುರಿತು ಕೇರಳ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಸ್ತಾಪ ಮಾಡಿರುವುದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಿದರು. ಸ್ವಾಮೀಜಿ ಒಬ್ಬರು ಭಾಷಣ ಮಾಡಕ್ಕೆ ಬರ್ತಾರೆ ಅಂದ್ರೆ ಏನ್ ಕೋರ್ಟ್ಗಳು ಹೋಗಿದ್ದು ಲೋಯರ್ ಕೋರ್ಟ್ ಹೈಕೋರ್ಟ್ ಅವ್ರು ಬರಬಾರ್ದು ಅಂತ ಸ್ಟೇ ತಗೊಂಬಂದ್ರಿ. ಜಿಲ್ಲಾಧಿಕಾರಿ ಏನವ್ರಿಗೆ ಬ್ಯಾರಿಕೇಡ್ ರಸ್ತೆಯಲ್ಲೂ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಪೊಲೀಸವ್ರನ್ನ ಗನ್ನಿಟ್ಕೊಂಡು ನಿಲ್ಸಿದ್ರಿ. ಇವ್ರಿಗೆ ಯಾಕೆ ನಿಲ್ಸಿಲ್ಲ? ಇವ್ರಿಗೆ ಹೆಂಗ್ ಬಂದ್ರು? ಇವ್ರು ಯಾಕೆ ಬಂದ್ರು? ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್? ಇವ್ರನ್ನ ನಾಚಿಕೆ ಆಗಲ್ಲ? ನಮ್ಮ ನೆಲನ ಬಂದ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಾರೆ. ಅವ್ರ್ಯಾರೋ ಕಾಂಗ್ರೆಸ್ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನ ನಾಚಿಕೆ ಆಗಲ್ಲ? ಅಂದ್ರೆ ಅಂದ್ರೆ ಈ ಕೇರಳ ಸರ್ಕಾರ ಕರ್ನಾಟಕವನ್ನ ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ಕೊಟ್ಟವ್ರು ಯಾರು?